ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಒಬ್ಬ ವ್ಯಕ್ತಿಯಲ್ಲ, ಒಂದು ದೊಡ್ಡ ಶಕ್ತಿ. ಡಾಕ್ಟರ್ ವಿ.ಎನ್. ಮಹದೇವಯ್ಯ ಏಪ್ರಿಲ್ 20ರಂದು ಯಳಂದೂರಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಆದರ್ಶಗಳ ಅನುಷ್ಠಾನದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಕೊಡುಗೆ ಕುರಿತು ಕಾರ್ಯಕ್ರಮ. ಚಾಮರಾಜನಗರ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅಭಿಮಾನಿ ಬಳಗವು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಜನ್ಮದಿನದ ಪ್ರಯುಕ್ತ ಬುದ್ಧ, ಬಸವ, ಅಂಬೇಡ್ಕರ್ ಆದರ್ಶಗಳ ಅನುಷ್ಠಾನದಲ್ಲಿ ಕೊಡುಗೆ ಕುರಿತ ಕಾರ್ಯಕ್ರಮವನ್ನು ಏಪ್ರಿಲ್ 20ರಂದು ಯಳಂದೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಮಾನಿ ಬಳಗದ ಅಧ್ಯಕ್ಷ ಡಾಕ್ಟರ್ ವಿ.ಎನ್. ಮಹದೇವಯ್ಯ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಂದು ಯಳಂದೂರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕೊಳ್ಳೇಗಾಲ ಜೇತವನ ಬುದ್ಧ ವಿಹಾರದ ಬೌದ್ಧ ಭಿಕ್ಕು ಮನೋರಕ್ಷಿತ ಬಂತೆ ಹಾಗೂ ಟಿ. ನರಸೀಪುರ ನಳಂದ ಬುದ್ಧ ವಿಹಾರ ಬೌದ್ಧ ಭಿಕ್ಷು ಬೋಧಿರತ್ನ ಬಂತೆ ವಹಿಸಲಿದ್ದಾರೆ. ಕಾರಾಪುರ ವಿರಕ್ತ ಮಠದ ಬಸವರಾಜ ಸ್ವಾಮೀಜಿಗಳು ಒಡೆಯರ್ ಉದ್ಘಾಟಿಸಲಿದ್ದಾರೆ. ಕೊಳ್ಳೇಗಾಲದ ಶಾಸಕರಾದ ಎ.ಆರ್. ಕೃಷ್ಣಮೂರ್ತಿ ಅಧ್ಯಕ್ಷತೆ ವಹಿಸುವರು. ಸಂಸದ ಸುನಿಲ್ ಬೋಸ್ ವಹಿಸುವರು. ಮೈಸೂರಿನ ವಿಶ್ವವಿದ್ಯಾಲಯ ಎಂಬಿಎ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಡಿ. ಆನಂದ್ ಮುಖ್ಯ ಭಾಷಣ ಮಾಡುವರು. ಮಾಜಿ ಶಾಸಕರಾದ ಆರ್. ನರೇಂದ್ರ, ಜಿ.ಎನ್. ನಂಜುಂಡಸ್ವಾಮಿ, ಕಾಡಾ ಅಧ್ಯಕ್ಷ ಪಿ. ಮರಿಸ್ವಾಮಿ, ಚಾಮುಲ್ ಅಧ್ಯಕ್ಷ ಎಂ. ನಂಜುಂಡಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜೆ. ಯೋಗೇಶ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್. ವಿ. ಚಂದ್ರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿ. ತೋಟೇಶ್, ಸಾಹಿತಿ ಮಹದೇವ ಶಂಕನೂರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ವಿವರ ನೀಡಿದರು. ಅಪ್ಪಟ ಬುದ್ಧ, ಬಸವ, ಅಂಬೇಡ್ಕರ್ ಅನುಯಾಯಿಯಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಸಾಧನೆಗಳನ್ನು ಜನತೆ ತಿಳಿಸಿ ಅವರ ಕೈ ಬಲಪಡಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಹದೇವಪ್ಪ ಅನುಯಾಯಿಗಳು, ಹಿತೈಷಿಗಳು, ಸ್ನೇಹಿತರು, ಬುದ್ಧ, ಬಸವ, ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕೆಂದು ಮಹದೇವಯ್ಯ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ದೊಡ್ಡರಾಯಪೇಟೆ ಸಿದ್ದರಾಜು, ಶಂಭುಲಿಂಗಸ್ವಾಮಿ, ಮರಿಸ್ವಾಮಿ, ಆರ್. ರಘು, ಸಿದ್ದರಾಜು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ನಾಳೆ ಅಂದರೆ ದಿನಾಂಕ 24/2026ರಂದು ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರ ಜನ್ಮದಿನದ ಪ್ರಯುಕ್ತ ಅವರ ಜನ್ಮದಿನ ಆಚರಣೆ ಮಾಡೋಣ. ನಾವು ಮಹದೇವಪ್ಪರು ಕೂಡ ಈ ಏನು ಜನ್ಮದಿನ ಇದೆಯಲ್ಲ, ಅವರು ಕೂಡ ಆಚರಣೆ ಮಾಡಲ್ಲ. ಅವ್ರಿಗೆ ಯಾವುದೇ ಥರ ಇಷ್ಟ ಇಲ್ಲ, ಸಂಭ್ರಮ ಮಾಡೋಕ್ಕೆ ಇಷ್ಟಪಡಲ್ಲ. ನಾವು ಎಚ್.ಸಿ. ಮಹದೇವಪ್ಪರ ಜನ್ಮದಿನವನ್ನು ಆಚರಿಸಿದೆ ಅವ್ರ ವಿಚಾರಗಳನ್ನ ಎತ್ಕೊಂಡು ಅವ್ರ ವಿಚಾರವನ್ನು ಸಮಾಜಕ್ಕೆ ಪ್ರಸ್ತುತಪಡಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಏನು ಕಾರ್ಯಕ್ರಮ ಅಂದರೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರೊಬ್ಬರು ಅನುಯಾಯಿ ಆದರ್ಶಗಳ ಅನುಷ್ಠಾನದಲ್ಲಿ ಡಾಕ್ಟರ್ ಮಹದೇವಪ್ಪ ಅವರ ಎಚ್.ಸಿ. ಮಹದೇವಪ್ಪ ಅವರ ಕೊಡುಗೆ ಕುರಿತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದು ಅಂಬೇಡ್ಕರ್ ಭವನ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ, ಸಮುದಾಯ ಭವನ ಯಳಂದೂರು. ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಸಾನ್ನಿಧ್ಯವನ್ನು ಪೂಜ್ಯ ಮನೋರಕ್ಷಿತ ಬಂತೇಜಿ ಮತ್ತು ಪೂಜ್ಯ ಬೋಧಿರತ್ನ ಬಂತೇಜಿ ಅವರು, ಉದ್ಘಾಟನೆಯ ಬಸವರಾಜ ಸ್ವಾಮಿಗಳು ಒಡೆಯರ್, ಕಾರಾಪುರ ಮಠ, ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದಂಥ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎ. ಕೃಷ್ಣಮೂರ್ತಿಯವರು ಹಾಗೂ ಆ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಾಗಿ ಸುನೀಲ್ ಬೋಸ್ ಅವರು ಕೂಡ ಆಗಮಿಸ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಚಾರವನ್ನು ಮಂಡಿಸೋರು ಪ್ರೊಫೆಸರ್ ಆನಂದ್ ಅಂತೇಳಿ ಅವರು ನಿವೃತ್ತ ಪ್ರಾಧ್ಯಾಪಕರು MBA ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ. ಮತ್ತು ಮುಖ್ಯ ಅತಿಥಿಗಳಾಗಿ ಆರ್. ನರೇಂದ್ರ, ಮಾಜಿ ಶಾಸಕರು ಆನೂರು ವಿಧಾನಸಭಾ ಕ್ಷೇತ್ರ, ಜಿ.ಎನ್. ನಂಜುಸ್ವಾಮಿ, ಮಾಜಿ ಶಾಸಕರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ, ಮರಿಸ್ವಾಮಿ, ಕಾಡಾ ಅಧ್ಯಕ್ಷರು, ಮತ್ತು ಮತ್ತೊಬ್ಬರು ನಂಜುಸ್ವಾಮಿ, ಚಾಮುಲ್ ಅಧ್ಯಕ್ಷರವರು, ಉದಯರು, ಮತ್ತು ಯೋಗೇಶ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಮತ್ತು ಎಚ್. ವಿ. ಚಂದ್ರು ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ತೋಟೇಶು ಬ್ಲಾಕ್ ಅಧ್ಯಕ್ಷರು, ಮತ್ತು ಶಂಕರಪುರ ಮಹದೇವರವರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಎಲ್ಲರೂ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ನಾವು ಈ ಜನ್ಮದಿನ ಆಚರಣೆ ಮಾಡೋದ್ರಲ್ಲಿ ನಾವು ವಿರೋಧ ಮಾಡೋದು, ನಾವು ವ್ಯಕ್ತಿ ಪೂಜೆ ನಾವೆಲ್ಲೂ ಮಾಡೋದು. ಇದನ್ನು ಮಹದೇವಪ್ಪರು ಕೂಡ ಬಯಸಲ್ಲ. ಮಹದೇವಪ್ಪರು ನನ್ನ ಆಚರಣೆ ಮಾಡಿ, ನನ್ನ ಬರ್ತನೆ ಮಾಡಿ, ಅದು ಅವ್ರಿಗೆ ತುಂಬ ವಿರೋಧ. ಅವರು ವಿಚಾರಿಸಲ್ಲ, ಅದು ನಾವು ವಿಚಾರಿಸಲ್ಲ. ವ್ಯಕ್ತಿ ಪೂಜೆ ಯಾರು ಮಾಡೋದು. ಆದರೆ ಮಹದೇವಪ್ಪ ಅವರು ಶಕ್ತಿ,
ಮಹಾದೇವಪ್ಪ ಅವರು ಸಮಿತಿ ಮತ್ತು ದಲಿತರ, ಶೋಷಿತರ, ದಮನಿತರ ಒಂದು ಧ್ವನಿ ಮತ್ತು ಎಲ್ಲರ ಅಹಿಂದ ನಾಯಕ. ಹಾಗಾಗಿ ಅವರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಏನು ನಡೆದಿದ್ದಾವೆ, ಒಳ್ಳೊಳ್ಳೆ ಕೆಲಸಗಳು ಏನು ಮಾಡಿದ್ದಾರೆ ಮತ್ತು ಅಪ್ಪಟ ಬುದ್ಧ ಬಸವ ಅಂಬೇಡ್ಕರ್ ಅನ್ಯಾಯ. ಹಾಗಾಗಿ ಅವರು ಏನು ಮಾಡಿದ್ದಾರೆ, ಕೆಲಸ ಏನು ಮಾಡಿದ್ದಾರೆ ಮತ್ತು ಏನೇನು ಆಗಿದೆ ಅನ್ನೋ ವಿಚಾರವಾಗಿ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮತ್ತು ಮಹಾದೇವಪ್ಪವ್ರಿಗೆ ನಾವೆಲ್ಲ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಶಕ್ತಿ ತುಂಬುವ ಕೆಲಸ ಆಗಲಿ ಅಂತೇಳಿ ನಾವೆಲ್ಲ ಸೇರ್ಕೊಂಡು ಅಭಿಮಾನಿಗಳು ಎಲ್ಲರೂ ಸೇರಿ ಆ ಒಂದು ಕಾರ್ಯಕ್ರಮನ ಮಾಡೋಣ. ಅವ್ರಿಗೆ ಒಂದು ಬಲ ತುಂಬೋಣ, ಒಂದು ಶಕ್ತಿ ತುಂಬೋಣ ಮತ್ತು ಇನ್ನೂ ಓಡಾಡ್ಕೊಂಡು ಸಾಮಾಜಿಕವಾಗಿ ಅವರು ಕೆಲಸ ಮಾಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮಹಾದೇವಪ್ಪನ ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರುಗಳು, ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಅವರನ್ನು ಕೇಳ್ಕೊತಾರೆ. ಮತ್ತು ಇವತ್ತು ಮಹಾದೇವಪ್ಪ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವು 1-2 ವಿಚಾರಗಳನ್ನ ಹೇಳ್ತೀನಿ. ಮನು ವ್ಯವಸ್ಥೆ ಒಳಗಡೆ ಇವತ್ತು ಏನು ಸಂವಿಧಾನನ ತೆಗಿಬೇಕು, ಸಂವಿಧಾನ ಬದಲಾಯಿಸಬೇಕು ಅನ್ನೋ ಒಂದು ಅಜೆಂಡಾ ಇಟ್ಟು ಏನು RSS ನವರು ಮನುವಾದದರು